ದುಡ್ಡಿಲ್ಲ ಅಂತ ಜಿ.ಬಿ ಅಧಿಕಾರಿಗಳು ಹೇಳ್ತಾರೆ. ಯಾವುದಾದ್ರೂ ಫೆಸಿಲಿಟಿಗಳನ್ನು ಕೊಡಿ, ಪ್ರೊವೈಡ್ ಮಾಡಿ ಸಾರ್ವಜನಿಕರಿಗೆ ಫ್ರೀಯಾಗಿ ಅಂತ ಅಂದಾಗ ಇಲ್ಲ, ರೆವಿನ್ಯೂ ಬರ್ತಾ ಇಲ್ಲ, ತೆರಿಗೆ ಬಾಕಿ ಇದೆ ಅಂತೆಲ್ಲ ಕತೆ ಹೇಳ್ತಾರೆ. ಬಟ್ ಅವ್ರಿಗೆ ಬೇಕು ಅಂದಾಗ ಐಡಿಯಾಗಳು ಹೊಳಿತಾರೆ. ಅದೇ ರೀತಿ ಜಿ.ಬಿಗೆ ಬಂದಿರುವಂತಹ ಹೊಸ ಯಂತ್ರದ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು. ಬೆಂಗಳೂರಿಗೆ ಬಂತು ಕಸ ತೆರವುಗೊಳಿಸುವಂತಹ ಹೊಸ ಯಂತ್ರ. ಉತ್ತರ ನಗರ ಪಾಲಿಕೆಗೆ ಲೇಟೆಸ್ಟ್ ಲಿಟ್ಟರ್ ಪಿಕ್ಕಿಂಗ್ ಯಂತ್ರವನ್ನು ತರಿಸಲಾಗ್ತಾ ಇದೆ. ಬರೋಬ್ಬರಿ 65 ಲಕ್ಷ ಕೊಟ್ಟು ನಯ ಯಂತ್ರವನ್ನು ಖರೀದಿ ಮಾಡಿದ್ದಾರಂತೆ. ಇದರ ಕೆಲಸ ಏನು ಅನ್ನೋದ್ರ ಡೀಟೇಲ್ಸನ್ನು ಕೂಡ ಕೊಡ್ತೀವಿ ನಿಮಗೆ. ಯಂತ್ರದ ವಿಶೇಷತೆ ಏನು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ ವಿಡಿಯೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಾ ಇದೆ. ಕ್ಷಣ ಮಾತ್ರದಲ್ಲಿ ಕಸನ ತೆಗೆದು ಬಿಡ್ತೀವಿ ನಾವು ಈ ಯಂತ್ರದ ಮೂಲಕ. ದೇಶದಲ್ಲೆಲ್ಲ ಹಿಂಗೆ ಇರೋದು, ಟೈಮ್ ಸೇವ್ ಆಗುತ್ತೆ, ಆಮೇಲೆ ಬೇಗ ಆಗುತ್ತೆ ಶುಚಿತ್ವ ಮೇಂಟೈನ್ ಮಾಡೋಕ್ಕೆ ಅಂತ ಅಂತಿದ್ದಾರೆ. ಬಟ್ ಹಿಂದೆ ಹೀಗೆಲ್ಲ ಹೇಳಿಬಿಟ್ಟು ಕೆಲವು ಪ್ಲ್ಯಾನ್ಗಳೆಲ್ಲ ಫ್ಲಾಪ್ ಆಗಿದ್ದು ನಮಗೆ ಗೊತ್ತೇ ಇದೆ. ಫಾರ್ ಎಕ್ಸಾಂಪಲ್, ನಾವು ತುಂಬ ಹಿಂದೆ ಈ BBMP ಆಗಿದ್ದಾಗ ನಾವು ನೋಡಿದ್ವಿ, ಇಲಿ ಹಿಡಿಯೋದಕ್ಕೆ ಟೆಂಡರ್ ಕರಿತೀವಿ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಚೀಮಾರಿಯನ್ನು ಹಾಕಿಸ್ಕೊಂಡಿದ್ರು ಅಧಿಕಾರಿಗಳು. ಸೊ ಇವ್ರು ಏನೇ ಹೇಳಿದ್ರು ಕೂಡ ಒಂದೇ ಕ್ಷಣಕ್ಕೆ ನಂಬೋದು ಕಷ್ಟ. ನಾವು ಯಂತ್ರದ ವಿಶೇಷತೆ ಬಗ್ಗೆ ಹೇಳ್ಬಿಡ್ತೀವಿ. ಆಟೋ ಟಿಪ್ಪರ್ಗಳ ಮೂಲಕ ಮನೆಗಳಿಂದ ತ್ಯಾಜ್ಯ ಸಂಗ್ರಹಣೆ ಕಾರ್ಯ ಈಗಾಗಲೇ ಆಗ್ತಿದೆ. ರಸ್ತೆ ಬದಿ ಖಾಲಿ ನಿವೇಶನ ಚರಂಡಿಗಳಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನು ಈಗಾಗಲೇ ನಿರ್ಮಾಣ ಕೂಡ ಆಗಿದೆ. ಸೊ ಬ್ಲಾಕ್ ಸ್ಪಾಟ್ಗಳನ್ನು ಪೌರ ಕಾರ್ಮಿಕರು ಕೈಯಿಂದ ಸ್ವಚ್ಛಗೊಳಿಸೋದು ಕಷ್ಟ ಆಗುತ್ತೆ. ಹೀಗಾಗಿ ಲಿಟ್ಟರ್ ಪಿಕ್ಕಿಂಗ್ ಯಂತ್ರವನ್ನು ಖರೀದಿ ಮಾಡೋದಕ್ಕೆ ಜಿ.ಬಿ ನಿರ್ಧಾರವನ್ನು ಮಾಡಿದೆ. ಈ ಲಿಟ್ಟರ್ ಪಿಕ್ಕಿಂಗ್ ವಾಹನ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ. ಹೋಸ್ ಪೈಪ್ ಮೂಲಕ ರಸ್ತೆ ಬದಿ ತ್ಯಾಜ್ಯವನ್ನು ಯಂತ್ರ ಹೀರಿಕೊಳ್ಳುತ್ತೆ. ಅಂದರೆ ನಿಮ್ಗೆ ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ, ವ್ಯಾಕ್ಯೂಮ್ ಕ್ಲೀನರ್ಗಳಿರ್ತಾವಲ್ಲ ಮನೇಲಿ, ಸಕ್ ಮಾಡುತ್ತಲ್ವ ಧೂಳನ್ನೆಲ್ಲ, ಮೈಕ್ರೋ ಪಾರ್ಟಿಕಲ್ಸ್ನ ಸಕ್ ಮಾಡುತ್ತಲ್ವ, ಹಂಗೆ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡುತ್ತೆ ಅಂತ. ರಸ್ತೆ ಬದಿಯ ಸಿಲ್ಟ್, ಎಲೆ, ಅರ್ಧ ದ್ರವ ತ್ಯಾಜ್ಯವನ್ನು ತೆರವುಗೊಳಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ.